ನಾವು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲ ಸಾವಿರಾರು ಕಾರ್ಯಕರ್ತರು ಇವತ್ತು ಬಂದಿದ್ದೀವಿ. ಇವತ್ತು ಏನು ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ನ ಫೈನಲ್ ಮಾಡಬೇಕು ಅಂತೇಳಿ ವಿಚಾರಕ್ಕೆ ಚರ್ಚೆಗೆ ಬಂದಿದ್ದೀವಿ. ಆದರೆ ನಮ್ಮ ಚನ್ನಪಟ್ಟಣದವರು ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅನ್ನೋದನ್ನು ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಇದನ್ನು ಹೋರಾಟನೂ ಕೂಡ ನಾವು ಮುಂದುವರಿಸ್ತೀವಿ. ಅದೇ ರೀತಿಲಿ ನಮಗೆ ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿಯವರ ಅಗತ್ಯತೆ ಇದೆ. ಮತ್ತು ಮಂಡ್ಯಕ್ಕೆ ಬೇಕಾದರೆ ನಮ್ಮ ದೇವೇಗೌಡರು ಸಾಹೇಬ್ರನ್ನ ನಿಲ್ಲಿಸಲಿ, ನಿಖಿಲ್ ಅವ್ರನ್ನ ನಿಲ್ಲಿಸಲಿ, ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸಲಿ. ಆದರೆ ನಾವು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯಕ್ಕೆ ಬಿಟ್ಕೊಡೋಕ್ಕೆ ನಾವು ಯಾರೂ ತಯಾರಿಲ್ಲ ಅನ್ನೋ ಮಾತನ್ನ ನಿಮಗೆ ಮಾಧ್ಯಮದ ಮೂಲಕ ಘಂಟಾಘೋಷವಾಗಿ ಇಡೀ ರಾಮನಗರ ಜಿಲ್ಲೆ ಜನತೆಯ ಪರವಾಗಿ ನಾವು ಈ ಒಂದು ಒಕ್ಕಲೂರಿನ ಮನವಿಯನ್ನು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಬಿಟ್ಟೋಗುವ ಮುನ್ನ ಚನ್ನಪಟ್ಟಣ ಜನತೆಗೆ ವಿಷ ಕೊಟ್ಟು ಹೋಗಬೇಕು ಅಂತ ನಾನು ಈ ಮಾಧ್ಯಮಗಳ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಉಗ್ರ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಳ್ಳಿಕ್ಕೆ ಬಿಡು ಪ್ರಶ್ನೆನೇ ಇಲ್ಲ. ಅವರು ಕರ್ನಾಟಕ ರಾಜ್ಯದ ಆಸ್ತಿ ಅನ್ನೋದು ಕೂಡ ಅರಿವಿದೆ, ಮತ್ತೆ ದೇಶದ ಆಸ್ತಿ ಅನ್ನೋದು ಕೂಡ ಅರಿವಿದೆ. ಆದರೆ ಈ ಪಕ್ಷ ಉಳ್ಕೊಳ್ಬೇಕು ಅಂದರೆ ಕುಮಾರಣ್ಣವರು ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಬಿಟ್ಟು ಹೋಗ್ಬಾರ್ದು ಅಂತ ನಾವೆಲ್ಲರೂ ಒಕ್ಕಲಿನ ತೀರ್ಮಾನ ತಗೊಂಡಿದ್ದೀವಿ. ನಾವು ಅವರು ಮಂಡ್ಯದಲ್ಲಿ ನಿಂತ್ಕೊಳ್ಳಲ್ಲ ಅಂತ ನಮಗೆ ಆಶ್ವಾಸನೆ ಕೊಡೋ ಗಂಟ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಸರ್, ಯಾಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ, ಈಗ ಚನ್ನಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ನಾವು ಪಕ್ಷ ಕಟ್ಟಲಿಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ಹಿಂದೆ ನಡೆದಂಥ ಘಟನೆಗಳು ಹಲವಾರು ಇದ್ದಾವೆ. ಅವೆಲ್ಲನೂ ಕೂಡ ನಮ್ಮ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಇವತ್ತು ನಾವು ಅವ್ರನ್ನ ನೆಚ್ಕೊಂಡು ನಾವು ಕಷ್ಟಪಟ್ಟು ಅವ್ರನ್ನ ಗೆಲ್ಸಿ ಇಟ್ಕೊಂಡಿದ್ದೀವಿ. ಅದು ಒಂದು ಅಪರಂಜಿ. ನಾವು ಅಪರಂಜಿನ ಎಲ್ಲೂ ಕಳಿಸ್ಕೊಡೋಕ್ಕೆ ಇಷ್ಟಪಡಲ್ಲ. ನಮ್ಮ ನಿಖಿಲಣ್ಣ ಇದ್ದಾರೆ, ನಿಂತ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇವೇಗೌಡರು ಸಾಹೇಬ್ರ ನಿಂತ್ಕೊಳ್ರಿ ಮಂಡ್ಯದಲ್ಲಿ. ಆದರೆ ನಾವು ಇಲ್ಲಿಂದ ಅಪಾರವಾದಂಥ ಕಾರ್ಯಕರ್ತರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಒಂದೇ, ನಮಗೆ ಕುಮಾರಣ್ಣ ಅವ್ರು ಏನು ಮಾಡೋದು ಬೇಕಾಗಿಲ್ಲ, ಅವರು ಅವ್ರ ಹೆಸರಿನಲ್ಲಿ ನಮ್ಮ ಜೊತೆಲಿ ಇದ್ದರೆ ಸಾಕು ಅನ್ನೋದು ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.